ರೆಡಿ? ಓಕೆ, ಹಾಗಿದ್ರೆ ನಮ್ಮ ಡ್ರಾಮಾ ಜೂನಿಯರ್ ಸೀಸನ್ 2 ನ ಮೆಗಾ ಆಡಿಷನ್ ನ ಮೊದಲನೇ ಕಂಟೆಸ್ಟೆಂಟ್ ನಂಬರ್ 1 ಬರಿದ್ರ ಚಬಾಯ್. ಅಯ್ಯೋ, ನಿನ್ನ ಹೆಸರೇನ್ ತಾಯಿ? ಆರಾಧ್ಯ ಶೆಟ್ಟಿ. ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ನಿನ್ ತಲೆ ಮೇಲಿರೋದೇನು? ಹಾಳಿ. ಚಂದ ಉಂಟು. ಥ್ಯಾಂಕ್ ಯು. ಏನ್ ಮಾಡ್ತೆ? ಕುಂದಾಪುರ ಕನ್ನಡದ ನಟ್ಟಿ ಹೆಂಗಸು ಪದ್ದು. ಕುಂದಾಪುರದ ಕುಂದಾಪುರ ಕನ್ನಡ ನಾಡು. ಆಮೇಲೆ ನಟ್ಟಿದ ಪದ್ದು. ಕುಂದಾಪುರದ ನಟಿ ಪದ್ದು ಅಲ್ಲ. ನೋಡ್ರಿ, ಆ ಮಗು ಮಾತಾಡೋದು ತಾಯಿಗೆ ಅರ್ಥ ಆಗುತ್ತೆ. ಏನ್ ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ? ಶುರು ಮಾಡೋಣ. ಮಾಡ್ತೀಯಾ? Yes, ma'am. ರೆಡಿ, ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. ಕಾಣಿ ನೆಂಟಾರ ಕೂಳಿಗಕ್ಕಿ ಇಲ್ಲ, ನಾ ತೋಳು ಬತ್ತು ನಂದಲ್ಲ, ನಾ ತೋಳು ಬತ್ತು ನಂದಲ್ಲ ನೆಂಟಾರ ಹೊತ್ತ ಪ್ರಣಗ ಕೆರೆದ. ಅದು ಯಾರ? ಪಕ್ಕದ ಮನೆ ಲಕ್ಷ್ಮಿ ಕಾಣದಿತ್ತಾನೆ. ಲಕ್ಷ್ಮಿ. ಏ ಲಕ್ಷ್ಮಿಯ, ಬಾರೆ ಎಲ್ಲಿಗೆ ಹೋಗಿದ್ಯನ? ಹೌದಾ, ನಾನ ಆ ಒಡಿಯಾರ್ ಮನಿ ನೊಟ್ಟಿಯೇ. ಕೋಲೆ ತುಂಡೈತೆ. ಅವ್ರ ಮಗ ಒಬ್ಬ ಇದ್ದ, ಕಾಮ್ಕೊಡ್ಡಿ ಪೀಲ್ ಒಂಥರ ಇದ್ನೆ. ಸರಿ ಎಂಬುದಿಲ್ಲಿ ನೀಂಗ ಇದ್ದೆ. ಈ ದಡ್ಗೆಚ್ಚಿ ಮೊಬೈಲ್ ಹಿಡ್ಕೊಂಡ ಟಕು ಓದತ್ತೆ. ಒಂದ್ಸತಿ ಈಚಿಗಪ್ಪ ಎಂತ ಗುಡೆ ಒಂದೊಳಿ ಕೇಂದ್ರ ಪಾಟು ತೆಕೊಂದಿ ಅಂತ. ಯಾರು ಹಂಗೆಲ್ಲ ಪಾಟು ತೆಕಂತ್ರೆ. ಅವ್ರ ಮಗಳು ಒಬ್ಬಳಿದ್ದ, ಕಾಮ್ಕೆ ಚಂದ ಮುಡಿ ಇದ್ದಾಳೆ. ಹಂಗಾರು ಕಿವಿಗಿಂತ ವಯರ್ ಹಾಕೊಂಡ್ ಮಂಡಿ ಎಲ್ಲಾಡ್ಸುತ್ತ. ನಾ ಎಣ್ಸ್ಕಂಡಿ ಅದಕ್ಕೆ ಅಂತ ಮೊರ್ಲಿಡ್ದಿಟ್ಟ ಅಂದಾಳಿ. ಕಾಡಿಗೆ ಎಂಬತ್ತಿಗೆ ಅದು ಹಾಡ್ಗೆ ಅಂತಿತ್ತಂಬ್ರ. ಅಲ್ದೆ ನಾವು ನಮ್ ಕಾಲದಾಗ ರೇಡಿಯೋ ಹಾಕ್ರೆ ಎಲ್ಲರಿಗೂ ಹಾಕಿ ಅಂತಿದ್ವಿ. ಇವಕ್ಕೆ ಕಿವಿಗಿಂತ ವಯರ್ ಹಾಕ್ರ ಅವಕ್ಕೆ ಕಿವಿಗೆ ಎಂದಂಬ್ರು. ಅದು ಹೇಳಕ್ಕ ಒದ್ದೊತ್ತ ಬೋನಿ ನಿಮ್ಗೂ ಒಂಚೂರು ಕಿವಿಗೆ ಹಾಕ್ತಕ್ಕಿ ಹಾಡ್ ಕೇಳಕ್ ಅಂತತ್. ನಾ ಹೇಳ್ದಿ ಬೇಡ ಇದ್ದದ್ ಕೆಮ್ಮಿನ ಒಂದು ಕೆಪ್ಪು ಮಾಡ್ಬೇಡ ಮರತಿ ಒಂದಿ. ಮತ್ತೆ ಒಂದ್ ವಿಷಯ ಗೊತ್ತಿತ್ತೆ, ಯಾರಿಗೂ ಹೇಳುಕಾಗ. ಮೊನ್ನೆ ಆ ಕೆಳಮನಿ ಗಿರಿಜನ್ ಮಗಳು ಯಾರ ಒಟ್ಟಿಗೆ ಓಡಿ ಹೋದ್ದಂಬ್ರಲ್ಲ. ಆ ಹೆಣ್ಣಾರು ಹಂಗೆ ಮಾಡುವುದೇ. ನಾವ್ ನಮ್ ಕಾಲದಾಗೆ ಹಿರಿಯ ತೋರ್ಸದ್ ಗಂಡಿನೇ ಮದ್ವೆ ಆಗ್ತಿವಿ. ಈಗಳಿನ ಮಕ್ಕಳು ಓಕೆ ಜೋಡಿ ಹುಡ್ಕಂಡ್ ಅವೇ ಮದ್ವೆ ತಂದು ತೋರಿಸ್ತು. ಈಗಳಿನ ಮಕ್ಕಳು ಕೆಟ್ಟದ್ವಾ ಕಾಲು ಕೆಟ್ಟದ್ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ, ಒಳ್ಳೆ ಮೇಲೆ ಒಂದ್ ಚಾ ಕಂಡು ಹಿಡಿದಿ ಕೊಯ್ಟಿ ಹೋಯ್ತೋ ಏನೋ. ಕಣ್ಕ ಬತ್ತಿಯಕ ವಾಸಿ ಬಂದಂಗಿತ್ತು. ನಾ ಇನ್ ಬತ್ತಿಯಕ ಮಕ್ಕಳ ಸುದ್ದಿ ಮಾತಾಡ್ರೆ ಇದೇ ಅಪ್ಪು. ಮಕ್ಕಳ ಜಾಗಳದ್ವ ಬದುಕೇ ಆಗ್ತಿಲ್ಲ. ನಾ ಬತ್ತಕ್ಕ ನಿಮಿಷ ಅದು ಕೊಡಿ ಒಂಚೂರು ನಮ್ಗೆ. ಇನ್ನೊಂದು ಬಿತ್ತು, ಪರವಾಗೊಂದಿತ್ತು, ಇದು ಬಂದು ಇನ್ನೊಂದು ಆಗ್ತು. ನೀವು ಏನ್ ಮಾತಾಡಿದ್ದು ಈಗ ಹಾಕೊಳ್ಳಿ, ಚೆನ್ನಾಗಿ ಕಾಣ್ತೀರಾ. ಅಲ್ಲೇ ಕ್ಯೂಟ್. ಕುಂದಾಪುರ ಕನ್ನಡ ಭಾಷೆ ಮಾತಾಡ್ತೆ. ಸ್ವೀಟ್ ಆಗಿತ್ತು, ನಮ್ಗೊಂಚೂರು ಹೇಳ್ಕೊಡ್ಬಾರ್ದಾ? ಅದು ಯಾರು? ಪಕ್ಕದ ಮನಿ ಲಕ್ಷ್ಮಿ ಕಾಣದಿತ್ತಲೆ. ಲಕ್ಷ್ಮಿ. ಈ ಡೈಲಾಗ್ ನಾನು ಹೇಳಲ್ಲ, ಯಾಕೋ ಬೈದಂಗೆ ಇತ್ತು. ಓಕೆ ಗೆಳೆಯ, ಏನ್ ಅನಿಸ್ತಪ್ಪ? ಭಾರಿ ನಗ್ತಾ ಇದ್ದೆ ನೀನು. ನನಗೋಸ್ಕರ ರೆಡಿ? ಓಕೆ, 1 2 3. ಮೊದ್ಲೇ ಪರ್ಫಾರ್ಮೆನ್ಸ್, ಮೊದ್ಲೇ ವಿಜಿಲ್ ಬಿತ್ತು. ಬರ್ಲಿ ಚಪ್ಪಾಳೆ. ತುಂಬಾ ಮುದ್ದಾಗಿ ಮಾಡಿದೆ ಆರಾಧ್ಯ. ಥ್ಯಾಂಕ್ ಯು ಸರ್. ಮಧ್ಯದಲ್ಲಿ ಏನೋ ಹೇಳಿದ್ಲು ಅವಳು. ನಮ್ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ತೋರ್ಸರ್ ನಾವ್ ಮದ್ವೆ ಆದ್ವಿ. ಈಗಿನ ಕಾಲದ ಮಕ್ಕಳು ಅವರೇ ಕರ್ಕೊಂಬಂದ್ ಏನ್ ಹೇಳ್ಬಿಟ್ಟ ಇನ್ನೊಂದ್ಸಲ. ನಾವ ನಮ್ ಕಾಲದಾಗೆ ಹಿರಿಯ ತೋರ್ಸದ್ ಗಂಡಿನೇ ಮದ್ವೆ ಆಗ್ತಿದಿತ್ತು. ಈಗಳಿನ ಮಕ್ಕಳು ಅವಕ್ಕೆ ಜೋಡಿ ಹುಡ್ಕೊಂಡ್ ಅವೇ ಮದ್ವೆ ತಂದು ತೋರಿಸ್ತಾ. ಗೆಳೆಯ, ನಿನಗೆ ಹೇಳ್ದಂಗಿದೆ ಡೈಲಾಗು.
ಅದರಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಹಿರಿಯರು ತೋರಿಸಿದ ಗಂಡನೆ ಮದುವೆ ಆಗ್ತಿತ್ತು. ಆಮೇಲೆ ನಂಗೆ ಹೇಳ್ಕೊಡು. ಈಗಿನ ಕಾಲದವು ಅವಕ್ಕೆ ಜೋಡಿ ಹುಡ್ಕಂಡ್ ಈಗಿನ ಕಾಲದವು ಅವಕ್ಕೆ ಜೋಡಿ ಹುಡ್ಕಂಡ್ ಅವೇ ಮದಿಯಾಯ್ ಆವೆ ಮದ್ವೆ ಆಯ್ ತಂದ್ ತೋರ್ಸ್ದೋ ತಂದ್ ತೋರ್ಸ್ತೋ. ಥ್ಯಾಂಕ್ ಯು. ಓಕೆ ಅಮ್ಮ, ಎಸ್. ನಿಜವಾಗ್ಲೂ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ ಇಲ್ಲ ಮುದುಕಿನ ಅನ್ನೋ ತರ ಬಂತು. ಒಂದು ವಯಸ್ಸಾದ ಮುದುಕಿ ತರ ಇಷ್ಟೇ ಒಂದು 100 ml ಇರಬಹುದು ಇವಳು. 100 ml ಗಿಂತ ಇನ್ನೇನಿಲ್ಲ ಇವಳು. ಬರೀ ಕಂಪ್ಲೇನಿಂಗ್ ಪಟ್ಟಿ. ಅವಳು ಮಾತುಗಳು ನೋಡಿ, ಎಕ್ಸ್ಪ್ರೆಷನ್ ಅದು ಹಂಗಾಗುತ್ತೆ ಹಿಂಗಾಗುತ್ತೆ, ಮೈ ಬೇರೆ ಬಾಯಿ ಬೇರೆ ಹೂ ಅನ್ಕೊಂಡು ನಾನು ಅವಳನ್ನ ಹಂಗೆ ನೋಡ್ತಾ ಇದ್ದೀನಿ. ಮಧ್ಯದ ಲಕ್ಷ್ಮಿ ಅಂದ್ಲು, ಹೆದ್ರು ಬಿಟ್ಟ. ಅದೊಂದು ಮಾತು. ಅವಳು ಬರೀ ಇಲ್ಲಿಂದ ಮಾತಾಡ್ತಾ ಇಲ್ಲ, ಡೈಲಾಗ್ಸ್ ನಾವು ಅದನ್ನೇ ನೋಟ್ ಮಾಡ್ತೀವಿ. ನಾಭಿಯಿಂದ ಬರ್ತಾ ಇದೆ. Yes, yes. ದಟ್ ಈಸ್ ರಿಯಲಿ ಗ್ರೇಟ್ ವಿತ್ ಹರ್. Yes, yes. ಹ್ಯಾಟ್ಸ್ ಆಫ್ ಟು ಹರ್. ಎಕ್ಸಲೆಂಟ್. ನಿಜವಾಗ್ಲೂ ಇದ್ರ ಮೇಲೆ ಇಟ್ಟಿರೋದು ನೀನ್ ಇಟ್ಕೊಂಡಿದ ತಕ್ಷಣ ಒಂದು ರಾಜ್ಕುಮಾರಿ ತರ ಇದ್ದಾಳೆ ಅವಳು. ಥ್ಯಾಂಕ್ ಯು ಮ್ಯಾಮ್. ಅಯ್ಯೋ ಸೋ ಸ್ವೀಟ್ ಕಂದ. ಜಾಣ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಎಷ್ಟನೇ ಕ್ಲಾಸ್ ಕಂದ ನಿನೀಗ? ಫಸ್ಟ್ ಸ್ಟ್ಯಾಂಡರ್ಡ್. ನಿನ್ನ ಸ್ಕೂಲಲ್ಲಿ ನಾಟಕದಲ್ಲಿ ಮಾಡಿದ್ಯಾ? ಯಾವುದು? ಸೀತಾ ಲಕ್ಷ್ಮಣ. ಸ್ವಲ್ಪ ಮಾಡೋದು. ಮಾರೀಚ ರಾಮನ ಧ್ವನಿಯಲ್ಲಿ ಓ ಸೀತಾದೇವಿ ಎಂದು ನೆರಳಾಡಿದಾಗ ಅಯ್ಯೋ ಅಯ್ಯಯ್ಯೋ ಲಕ್ಷ್ಮಣ, ಏನು ತಾಯಿ, ನಿನ್ನ ಅಣ್ಣನಿಗೇನು ಅಪಾಯವಾಗಿದೆ. ಅವರು ಚೀರಿದ ಸ್ವರ ನನ್ನ ಕಿವಿ ಅಪ್ಪಳಿಸಿತು. ಈಗಲೇ ಹೊರಡು, ನಿನ್ನ ಅಣ್ಣನನ್ನು ರಕ್ಷಿಸು, ಹೊರಡು ಬೇಗ. ತಾಯಿ, ಅದು ಅಣ್ಣನ ಧ್ವನಿಯಲ್ಲ, ಅದು ಮೋಸದ ನಾಟಕ. ಅಪಾಯದ ಸುಳಿವೇ ಇಲ್ಲ, ಇದರಲ್ಲಿ ಏನೋ ಮೋಸ ಅಡಗಿದೆ. ಅದಲ್ಲದೆ ನಿಮ್ಮನ್ನು ಬಿಟ್ಟು ನಾನು ಕದಲಬಾರದೆಂದು ಅಣ್ಣನ ಆಜ್ಞೆ ಆಗಿದೆ. ಅಣ್ಣನಿಗೆ ಏನೂ ಆಗದು, ನೀವು ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ಇಲ್ಲ, ನನ್ನವರಿಗೇನು ಅನಾಹುತವಾಗಿದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಈಗಲೇ ಹೊರಡು, ನಿನ್ನ ಅಣ್ಣನನ್ನು ರಕ್ಷಿಸು. ತಾಯಿ, ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ನಾನು ಹೋದರೆ ನಾಳೆ ದುರಂತಕ್ಕೆ ನಾವೇ ಬಲಿಯಾಗಬೇಕಾದೀತು. ಬೇಡ ಅತ್ತಿಗೆ, ಬೇಡ. ಅಣ್ಣನಿಗೆ ಏನು ಆಗದು, ನೀವು ನಿಶ್ಚಿಂತೆಯಿಂದಿರಿ. ಅಣ್ಣನ ಆಪತ್ತಿಗೆ ಸಹಕರಿಸಿ ತಮ್ಮನೇ ನಿಶ್ಚಿಂತೆಯಿಂದ ನೀನೇ ಬಿದ್ದಿರು. ಅಣ್ಣನ ಇಲ್ಲದ ಈ ಸಮಯದಲ್ಲಿ ನನ್ನ ಮೇಲೆ ಆಸೆ ನಿನಗೆ ಆಗಿದೆ. ಅದಕ್ಕೋಸ್ಕರ ನೀವು ನನ್ನ ಬಿಟ್ಟು ಹೊರಲು ಮನಸ್ಸು ಮಾಡುತ್ತಿಲ್ಲ. ಅತ್ತಿಗೆ, ಅಪವಾದದ ಸುರಿಮಳೆ ಸುರಿಸಬೇಡಿ ಅತ್ತಿಗೆ, ಸುರಿಸಬೇಡಿ. ಅಂತೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಾರದಿದ್ದರೆ ನಾನು ಅಣ್ಣನ ಆಜ್ಞೆಯನ್ನು ಮೀರಿ ಹೊರಲು ಸಿದ್ಧನಿದ್ದೇನೆ. ಆದರೆ ಒಂದು ಷರತ್ತು, ನಾನು ಹೊರಡುವ ಮೊದಲು ನಿಮ್ಮ ಜಾಗ್ರತೆಗೋಸ್ಕರ 3 ರೇಖೆ ಎಳೆದಿರುವೆ. ನೀವು ಈ ರೇಖೆ ದಾಟಿ ಬಂದರೆ ನಿಮಗೆ ಅಪಾಯ ಕಟ್ಟಿಟ್ಟ ಭಕ್ತಿ. ಈ ಲಕ್ಷ್ಮಣ ರೇಖೆ ನಿಮ್ಮಂತ ಹೆಂಗಸರಿಗೆ ಹಾಕಿದ ಸಂಸ್ಕಾರ ರೇಖೆ. ಏಕೆಂದರೆ ನಿಮ್ಮ ಬಳಿಗೆ ಕೆಟ್ಟ ಮನಸ್ಸಿಂದ ಬಂದಂತ ಯಾವುದೇ ಮೃಗವಾಗಲಿ, ಹುಳು ಜಂತುಗಳಾಗಲಿ, ಮಾನವ ದಾನವಾಗಲಿ, ಇವರು ಸುಟ್ಟು ಬೂದಿಯಾಗುವರೆಂಬ ಸತ್ಯ ಸತತೆ ನನಗದು ಗೊತ್ತಿದ್ದ ವಿಚಾರ. ಆದರೆ ಈ ಗೆರೆ, ಇದು ನಮ್ಮ ಸಂಬಂಧದ ಗೆರೆಯಮ್ಮ. ತಾಯಿ ಮಗನ ಮಮತೆಯ ಗೆರೆಯಮ್ಮ. ಕನಸಲ್ಲೂ ನಿಮ್ಮನ್ನು ಅನ್ಯತಾ ಭಾವನೆಯಿಂದ ನೋಡದ ನಿಮ್ಮ ಕಂದನಮ್ಮ. ಹೋಗಿ ಬರುವೆ, ಜಾಗೃತರಾಗಿರಿ. ಸರಿ ಕಂದ, ಇಂದು ಮುಂದು ಸಂಸ್ಕಾರ ಸಂಸ್ಕೃತಿಯು ಉಳಿದಾದರೆ ನೀ ಹಾಕಿದ ಈ ಗೆರೆಯನ್ನು ಮುಂದಿನ ಎಲ್ಲಾ ಪೀಳಿಗರು ಅನುಸರಿಸಿಕೊಂಡು ಹೋಗುವಂತಾಗ ನೀನು ಹೊರಡು ಲಕ್ಷ್ಮಣ. ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ರಾಮಾಯಣದ ಈ ಸನ್ನಿವೇಶನ ನಾನು ಈ ರೂಪದಲ್ಲಿ ಕೇಳೇ ಇರಲಿಲ್ಲ. ಅಂದ್ರೆ ಸೀತೆ ಲಕ್ಷ್ಮಣನ್ನ ನಿನಗೆ ನನ್ನ ಮೇಲೆ ಅನ್ಯತಾ ಭಾವನೆ ಇದೆ ಅಂತ ನಿನ್ ಜೊತೆ ಇದೆಯಾ ಅಂತ ಬ್ಲೇಮ್ ಮಾಡೋದು ಆಗ್ಲಿ, ಅಥವಾ ಲಕ್ಷ್ಮಣ ಸೀತೆನ ಬೈಯೋದಾಗ್ಲಿ ಕೇಳಿ ಬೆರಗಾಗೋ ಅಷ್ಟ್ರ ಮಟ್ಟಿಗೆ ಮಾಡಿದ್ಯಾ ನೀನು. ನಿನಗೆ ಏನ್ ಹೇಳಲ್ಲ ಮಾಮ, ಥ್ಯಾಂಕ್ ಯು. ಥ್ಯಾಂಕ್ಸ್. ಅಲ್ಲ ನಂಗೆ ಇನ್ಯಾರು ಹೇಳ್ಕೊಟ್ಟಿದ್ದು? ನಾನು ಮೊದ್ಲು ಕೇಷ್ಟ ಕನ್ನಡ ಅಂತ ಹೋಗ್ತಿದ್ದೆ, ಅಲ್ಲಿ ನಂಗೊಂದು ಮೆಂಟರ್ ಇದ್ರು, ಅವ್ರು ಹೇಳಿಕೊಟ್ಟರು. ನಾನು ನಿಮ್ಮಮ್ಮಂಗ್ ಥ್ಯಾಂಕ್ಸ್ ಹೇಳಿದ್ದು ಹೇಳ್ಕೊಟ್ಟಿದ್ದಕ್ಕಲ್ಲ, ನಿನ್ನಿಲ್ ಕರ್ಸಿದ್ದಕ್ಕೆ.
ನಿಮಗೆ ಗೊತ್ತಾಯ್ತಾ ನಿನಗ್ ಜನ್ಮ ಕೊಟ್ಟಿದ್ದೀನಿ ನಿನಗ್ ಜನ್ಮ ನಿನಗೆ ಅರ್ಥ ಆಗಲ್ಲ ಬಿಡು ಪರವಾಗಿ. ನಿಮಗೆ ಗೊತ್ತಾಯ್ತು ಯಾರು ಬಹಳ ಕೊಟ್ಟಿದ್ದು ಅಂತ ಈಗ ತಿಳಿತಾ ನಿಮ್ಗೆ ತಿಳಿತು. ಈ ಟೋಪಿ ಹಾಕೊಂಡು ಹೋಗಿ ಮತ್ತೆ ನನಗೇನಾಯ್ತು ಟೋಪಿ? ಹಾ ಹೌದು ಇದು ಚಂದ ಕಾಣ್ತದಾ? ನಾ ತಗೊಳ್ಳ? ಹಾ ಆಹಾ ತುಂಬಾ ಮುದ್ದಾದ. ಥ್ಯಾಂಕ್ ಯು ಸೋ ಮಚ್ ಗೆಳೆಯ, ಥ್ಯಾಂಕ್ ಯು ಸೋ ಮಚ್. ಏ ಪುಟ, ಏನಮ್ಮ ನೀನು ಆ ಕಡೆ ಕನ್ನಡನೂ ಅಷ್ಟು ಚೆನ್ನಾಗಿ ಮಾತಾಡ್ತೀಯ, ಈ ಕಡೆ ಕನ್ನಡನೂ ಅಷ್ಟು ಚಂದ ಮಾತಾಡ್ತೀಯ. ಹೌದು. ಇಷ್ಟು ಪುಟ್ಟಕ್ಕಿದ್ದೀಯ, ಎಲ್ಲಾರನ್ನೂ ಭಾವನೆಗಳಿಂದ ಅಳಿಸ್ಬಿಟ್ಟಿಯಲ್ಲಮ್ಮ. ಎಷ್ಟು ಚೆನ್ನಾಗಿ ಮಾಡ್ದೆ ಕಂದ. ಥ್ಯಾಂಕ್ ಯು ಸರ್. ಒಂದ್ ಮಾತು ಹೇಳ, ಸೇಮ್ ಪಿಂಚ್. ಗ್ರೀನ್ ಟಚ್. ಥ್ಯಾಂಕ್ ಯು. ಕ್ಯಾಚ್ ಗ್ರೀನ್ ಅಂತೀವಲ್ಲ, ಹೌದೌದು. ವಿ ಆರ್ ಸ್ಟಾರ್ಟೆಡ್ ವಿತ್ ಗ್ರೀನ್. ಅವಳೇ ನಿಜವಾದ ಪ್ರಕೃತಿ ಮಾತೆ ಅವಳು. ಸೂಪರ್ ಆ ಸೂಪರ್ ಮಗು ದೇವಿ. ನೀನು ನನಗೆ ಮೇಷ್ಟ್ರು, ನಾನ್ ನಿನ್ನ ವಿದ್ಯಾರ್ಥಿನಿನಮ್ಮ. ಫ್ಯಾನ್ ಕ್ಲಬ್ ಶುರು ಆಯ್ತು. ಫ್ಯಾನ್ ಕ್ಲಬ್ ಶುರು ಆಯ್ತು. ಗುರುಗಳೇ, ಇದಿನ್ನು ಮೆಗಾ ಆಡಿಷನ್ ಅಲ್ವಾ? ಗ್ರ್ಯಾಂಡ್ ಫಿನಾಲೆ ಫೀಲ್ ನೋಡಿ, ಈಗಲೇ ನಾವು ಶಿಷ್ಯರಾಗೋಕ್ ಶುರು ಮಾಡಿದ್ದೀವಿ. ಭಯ ಆಗುತ್ತೆ. ಭಯ ಆಗುತ್ತೆ. ಅಮ್ಮ, ನಾರಿಯಿಂದನೇ ಆದಿ, ನಾರಿಯಿಂದನೇ ಅಂತ್ಯ ಅಂತ ಅವ್ಳು ಡೈಲಾಗ್ ಹೊಡೆದ್ಲು. ಈಗ ಆ ಡೈಲಾಗ್ಗೆ ಈ ಕ್ಲಾಪ ಇಲ್ಲ ಆ ಕ್ಲಾಪ. ಅಬ್ಬಾ ಅಬ್ಬಾ ಅಬ್ಬಬ್ಬಾ, ನನ್ನ ಗ್ಯಾಂಗು ಮೊದಲೇ ಎಂಟ್ರಿಲೇ ಸೂಪರ್ ಹಿಟ್. ಇನ್ನು ಎರಡನೇ ಜೂನಿಯರ್ ಬಂದು ಏನ್ ಧಮಾಕ ಮಾಡುತ್ತೋ, ಎಲ್ಲಿ ಬತ್ತಿ ಇಟ್ಟು ಎಲ್ಲಿ ಬಾಂಬ್ ಸಿಡಿಯುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದು ಯಾಕೆ, ಕರ್ದೇ ಬಾಣ.